ಆದ್ರೆ ಈ ರೀತಿ ಬಲವಂತವಾಗಿ ನನ್ನ ಎಳೆದುಕೊಂಡು ಹೋಗ್ತಾ ಇದ್ರಲ್ಲ, ಇದರ ಅರ್ಥ? ಓ ಅದ, ನಾವಿಬ್ಬರು ನಾಳೆ ಗಂಡ ಹೆಣ್ತನ ಮೇಲೆ ಇದೆಲ್ಲ ಮಾಮೂಲಿ ತಾನೇ ಚಿನ್ನ. ಸುಮತಿ, ನಮ್ಮಿಬ್ಬರ ನಾಳೆ ನಡೆಯಬೇಕಿದ್ದ ಪರಸ್ಪರ ಮಿಲನ ಇದೇ ನಡೆಯಲಿ. ಅದರಲ್ಲಿ ರಂಬೆಯ ರೂಪ, ಮೇನಕೆಯ ಮಾಠ, ಊರ್ವಶಿಯ ಒಲಪು ಹೊಂದಿರುವ ನಿನ್ನಂತ ಸುಂದರಿ, ನಿನ್ನ ಮೈ ಮಾಟ ನೋಡಿ ತಲೆ ಒಂದು ಹುಚ್ಚುವಾಗಿದೆ. ನಾಳೆ ನಡೆಯಬೇಕಿದ್ದ ನಮ್ಮಿಬ್ಬರ ಮಿಲನ ಹಿಂದೆ ಈಗಲೇ ನಡೆಯಲಿ. ಮುಚ್ಚ ಬಾಯ್ನ ಮುಟ್ಟಾಳ. ನೀನೊಬ್ಬ ನಂಬಿಗಸ್ತ ಒಳ್ಳೆ ಮನುಷ್ಯ ಅಂತ ತಿಳಿದಿದ್ದೆ, ಆದ್ರೆ ನೀನಿಂತ ಮೋಸಗಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಪುಣ್ಯ, ಮದುವೆಗಿಂತ ಮುಂಚಿತವಾಗಿ ಈರಿನ ಬಣ್ಣ ಬಯಲಾಗಿ ಹೋಯ್ತು. ಹಿಂದೆ ಹೋಗಿದ್ರೆ ನನ್ನ ಜೀವನವೇ ಹಾಳಾಗ್ತಾ ಇತ್ತು. ಸಾಬಿಣಿ ಸಹವಾಸ ಹೊಟ್ಟು ಹೋಗೋದ್ರಿಂದ ನೋಡು, ನೀನು ಹೊಲಸು ಬಾಯಿಂದ ನನ್ನ ಹೆಸರನ್ನ ಕರಿಬೇಡ. ನೀನೊಬ್ಬ ಸಭ್ಯ ಸಜ್ಜನ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನೊಬ್ಬ ದುರ್ಜನ. ಯಾರು ಪುಣ್ಯಾತ್ಮರು ನನ್ನಂತ ಅನಾಥಳಿಗೆ ಹಣದ ಸಹಾಯವನ್ನ ಮಾಡಿದ್ರೆ ಅದರಲ್ಲಿ ಬದುಕನ್ನ ಕಟ್ಟಿಕೊಳ್ಳೋ ಹೇಳಿ ಗಂಟು ನೀನು. ನಿನ್ನ ಏನು ಗೊತ್ತ ಪ್ರೀತಿಯ ಅರ್ಥ? ನಿನಗೆ ಬೇಕಾಗಿರೋದು ಪ್ರೀತಿ ಹೆಸರಲ್ಲಿ ಹೆಣ್ಣಿನ ದೇಹ ಸುಖ ಮಾತ್ರ. ಯಾವತ್ತು ನಿನ್ನ ಹೇಸಿ ಮುಖವನ್ನ ನನಗೆ ತೋರಿಸ್ಬೇಡ. ಏನಂದ್ರೆ ಹೊರಟು ಹೋಗು. ಮುಚ್ಚು ಬಾಯಿ ಮದೋನ್ಮತಳೆ. ನೀನು ಒಂದು ಅನಾಥ ಹೆಣ್ಣು ಎಂದು ನಾನು ಇಲ್ಲಿಯವರೆಗೆ ಸುಮ್ಮನಿದ್ದರೆ ಮನ ಬಂದ ಹಾಗೆ ಮಾತನಾಡಿವೆಯಾ? ಈ ಮನ್ಮಥ ಸನ್ನಿಧಿಯಲ್ಲಿ ಆಗುವುದು ಕಾಮದ ಉಪದೇಶವೇ ಹೊರತು ಉಪದೇಶವಲ್ಲ. ಮನ್ಮಥನ ಸನ್ನಿಧಿಯಲ್ಲಿ ಸಾಗುವುದು ಕಾಮಕ್ಕೆ ಮಾತ್ರ ಬೆಲೆ. ನೀನು ಈ ಹೂವಿನ ಪಲ್ಲಂಗವನ್ನೇರಿ ಸುಖದಿ ನಕ್ಕು ನಗುವುದು. ನನ್ನನ್ನು ತಿರಸ್ಕರಿಸಿದರೆ ಈ ದೇಹಕ್ಕೆ ಸುತ್ತಿರುವ ಬಟ್ಟೆಗಳನ್ನು ಬಿಚ್ಚೆಚ್ಚದು ಚಂದ್ರಗುತ್ತಿಯ ಸೇವೆಯನ್ನೇ ಮಾಡಿಸುವೆ. ಸುಮತಿ, ಈ ಸಮಾಜದ ಬಗ್ಗೆ ನಿನಗೇನು ಗೊತ್ತು? ಮದುವೆಗಿಂತ ಮೊದಲೇ ಗರ್ಭಿಣಿಯಾಗಿ ತಾಳಿ ಕಟ್ಟಿಕೊಂಡವರೆಷ್ಟಿಲ್ಲ ಈ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಎಂಗೇಜ್ಮೆಂಟ್ ಆದ ನಂತರ ಹುಡುಗ ಹುಡುಗಿ ಬಾರು ಕ್ಲಬ್ ಅಂತ ಹೇಳಿ ತಮ್ಮ ಸುಖದ ಚಟಗಳನ್ನು ತೀರಿಸಿಕೊಂಡು ಮದುವೆ ಆದವರೆಷ್ಟಿಲ್ಲ ಈ ಸಮಾಜದಲ್ಲಿ. ನೋಡಿ, ಅದೆಲ್ಲ ಬಿಟ್ಟುಬಿಡು. ನೀನು ನನ್ನನ್ನು ತಿರಸ್ಕರಿಸಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಇದು ಮೊದಲ ಎಚ್ಚರಿಕೆ. ಇಲ್ಲದಿದ್ರೆ ಏನೋ ಮಾಡುವೆ? ನಿನ್ನ ಹೆದರಿಕೆಗೆ ಹೆದರುವ ಹೆಣ್ಣ ನಾನಲ್ಲ. ಏನಂದ್ರೆ ನೀನು ಮದುವೆಗಿಂತ ಮುಂಚಿತವಾಗಿ ಗರ್ಭಿಣಿಯಾಗುವುದ? ಏ ಹುಚ್ಚ ನನ್ನ ಮಗನೇ, ಇಂಥ ಹೇಸಿ ಕೆಲಸಕ್ಕೆ ಮೂಲ ಕಾರಣನೇನಿನಂತ ಭಂಡ ಗಂಡಸರು. ನಿನ್ನ ಆಸೆ ತೀರಿದ ಮೇಲೆ ತಿಪ್ಪೆ ತರ ತಿಪ್ಪೆಗೆ ಸ್ವಂತ ಗಂಡ ನೀನು. ಏನಂದ್ರೆ ತಾಯಿ ಗಂಡ? ಏನಂದ್ರೆ ತಾಯಿ ಗಂಡ? ಈ ತಾಯಿ ಗಂಡನ ಮಗು ನಿನ್ನ ಬಟ್ಟೆಯಲ್ಲಿ ಹುಟ್ಟಲೇಬೇಕು. ಸುಮತಿ, ನಿನ್ನಂತ ಸೊಚ್ಚಿನ ಹೆಣ್ಣಿಗೆ ಶೀಲ ಕಳೆದುಕೊಂಡು ಬೀದಿ ಬೀದಿ ತರ ಬದುಕಲೇಬೇಕು. ನಿನ್ನಂತ ಆಕಾರದ ಹೆಣ್ಣಿಗೆ ಶೀಲ ಅರ್ಣವೇ ನಿನಗೆ ಸರಿಯಾದ ಶಿಕ್ಷೆ. ಅದಕ್ಕೆ ಈ ಪ್ರಣಯ ರಾಜನ ಪ್ರಣಯಾಂತಕ ದರ್ಶನ. ಕೈ ಮೇಲೆ ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು. ಈ ನನ್ನ ಶೀಲವನ್ನು ಹಾಳು ಮಾಡ್ಬೇಡ. ಶೀಲ ಅರಣ ಎಂಬಕ್ಷಣ ನಿನ್ನ ಸೊಕ್ಕುಮಯವಾಯಿತು. ನೀನು ಒಂದು ಸಾಮಾನ್ಯ ಹೆಣ್ಣು ಎಂದು ಈಗ ಅರಿವಾಯಿತೆ. ಏ ಸುಮತಿ, ಸಿಕ್ಕ ಸಿಕ್ಕ ಹೆಣ್ಣುಗಳೆಲ್ಲ ನನ್ನ ತೋಳ ತಕ್ಕೆಯಲ್ಲಿ ಬಂಧಿಸಿಕೊಳ್ಳಬೇಕೆಂದು ಕಂಕಣ ಬದ್ಧನಾಗಿ ನಿಂತ ನನ್ನಂತ ಪುಣ್ಯವಂತರಿಗೆ ತಾಯಿ ಗಂಡ ಎಂದು ಸಂಬೋಧಿಸಿದೆಯಲ್ಲ. ಸಣ್ಣ ನಡುವಿನ ಬಣ್ಣದ ಎಣ್ಣೆ ಒಂದು ನೇಟಿಗೂ ಎದರಲ್ಲಿ ಈ ಪ್ರಣಯ ರಾಜನ ಕಂಡಿದೆ.
ಗಣ್ಣಿನ ಕುಡಿ ನೋಟಕ್ಕೆ ಬೆಂದು ಬಾಡಿ ಹೋಗಿದೆ ನನ್ನ ಮನ. ಸುಮತಿ, ಎಂದು ಇಂದಿನ ಯಾರ ಬಿಡಿಸಿಕೊಳ್ಳುವುದಿಲ್ಲ, ನಾನಿನ್ನ ಸುಮ್ಮನೆ ಬಿಡುವುದಿಲ್ಲ. ನೀನು ಆಡಿದ ಮಾತುಗಳು ತನತ್ತಿಗೇರಿದೆ. ಅವರೇ ಮೇಲೆ ಅತ್ಯಾಚಾರ ಮಾಡೋ ನಾಚಿಕೆ ಆಗೋದಿಲ್ಲ ನಿನಗೆ. ನಿನಗೆ ಅಕ್ಕ ತಂಗರು ಯಾರು ಇಲ್ಲವೇನು? ಮೊದಲು ಇಲ್ಲಿಂದ ಹೋಗು, ಹೊರಟು. ಸುಮತಿ, ಪೊಲೀಸರ ಹಿಡಿಗೆ ಅತಿಥಿಯಾಗುವ ಎಚ್ಚರ. ಸುಮತಿ, ಇಂದು ನೀನು ಬಚಾವಾಗಿರಬಹುದು. ಮುಂದೊಂದು ದಿನ ಬೆಳಗಾಗುವುದರೊಳಗೆ ಈ ತಾಯಿ ಗಂಡನ ಗರ್ಭ ಸುರೆ ಆದಿತು ಎಚ್ಚರಿಕೆ. ಸಮಯಕ್ಕೆ ಸರಿಯಾಗಿ ಬಂದು ಈ ಕಾಮುಕನ ಕೈಯಿಂದ ನನ್ನ ಮಾನವನ ಕಾಪಾಡಿದ್ದೀರ. ಈ ಉಪಕಾರವನ್ನ ನಾನು ಈ ಜನ್ಮದಲ್ಲಿ ಮರೆಯುವುದಿಲ್ಲ. ಅರೆ, ಇದರಲ್ಲಿ ಉಪಕಾರದ ಮಾತು ಎಲ್ಲಿಂದ ಬಂತು? ನಾನು ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೀರಿ. ನೋಡಿ, ಈಗಿನ ಕಾಲದಲ್ಲಿ ಒಬ್ಬ ಹೆಣ್ಣು ಅಲ್ಲ, ಒಂದು ಹೆಣ್ಣು ನಡು ರಸ್ತೆಯಲ್ಲಿ ಒಂಟಿಯಾಗಿ ತಿರುಗಬೇಕಾದರೆ ಈಗ ಹೋದರಂತೆ ಕಾಮಗಾರರು ಅಂತವರನ್ನೆಲ್ಲೇ ಈ ಸಮಾಜ ನಡೆಯಕ್ಕಾಗುತ್ತಲ್ಲ. ನನಗಿನ್ನ ಸಮಯವಾಗಿದೆ, ನಾನಿನ್ನ ಬರುತ್ತೇನೆ. ಹಾಗೆ ಹೋಗ್ಬಿಟ್ಟಲ್ಲ, ಇವರ ಪರಿಚಯ ನನಗಾಗಿಲ್ಲ. ಆದ್ರೂ ದೇವರಂಥ ಮನುಷ್ಯ ಸಮಯಕ್ಕೆ ಸರಿಯಾಗಿ ಬಂದು ಈ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರು. ಒಂದು ವೇಳೆ ಇವರೇನಾದ್ರೂ ಬರ್ದೇ ಹೋಗಿದ್ರೆ ಆ ಪಾಪಿ ಈ ನನ್ನ ಶೀಲವನ್ನೇ ಹಾಳು ಮಾಡ್ಬಿಡ್ತಾ ಇದ್ದ. ಇವರಾಡೋ ಒಂದೊಂದು ಮಾತನ್ನ ಕೇಳ್ತಾ ಇದ್ರೆ ನನಗೂ ಇವರಿಗೂ ಅದ್ಯಾವುದೋ ಸಂಬಂಧ ಇತ್ತು ಅಂತ ನನ್ನ ಮನಸ್ಸಿಗೆ ಭಾಸವಾಗ್ತಾ ಇದೆ. ಏನೇ ಆಗ್ಲಿ, ಆ ಪಾಪಿ ಕೈಯಿಂದ ಈ ನನ್ನ ಮಾನ ಉಳಿತಲ್ಲ, ಅಷ್ಟೇ ಸಾಕು. ಆದಷ್ಟು ಬೇಗ ನಾನು ಕಾಲೇಜ್ ಹೋಗ್ಲೇಬೇಕು.